ಕೆಲವು ಸಲ ಕೆಲವು ಘಟನಾವಳಿಗಳು ಕಾಕತಾಳೀಯ ಅನ್ನೋ ಥರ ನಡೀತವೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಒಂದು ಸಮಾಜಕ್ಕೆ ಒಂದು ಪಾಠವನ್ನು ಇನ್ನೆಲ್ಲೋ ಒಂದು ಘಟನೆ ನಮಗೆ ಅದರಲ್ಲಿ ಇದಕ್ಕೆ ಪಾಠ ಇರ್ತದೆ. ನೋಡಿ, ಸದ್ಯಕ್ಕೆ ಈಗ ಒಂದು 3 ದಿನ ಆಗಿದೆ ಅಂತ ಕಾಣಿಸ್ತದೆ. ಸುಪ್ರೀಂ ಕೋರ್ಟಲ್ಲಿ ಭಾರತದಲ್ಲಿ ಬೀದಿ ನಾಯಿಗಳ ಹಾವಳಿ ಏನಪ್ಪ, ಬೀದಿ ನಾಯಿಗಳೀಗ ಹಾವಳಿ ಆಗೋಗ್ಬಿಟ್ಟಿದ್ದಾವೆ, ಕಾಡು ಪ್ರಾಣಿಗಳು ಹಾವಳಿ ಆಗೋಗ್ಬಿಟ್ಟಿದ್ದಾವೆ. ಎಲ್ಲ ಜೀವಿಗಳು ಈಗ ನಮ್ಮ ಭಾರತದ ಪ್ರಜೆಗಳಿಗೆ ಅದು ಹಾವಳಿ ಅನ್ಸೋಕ್ಕೆ ಶುರುವಾಗಿದೆ. ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು ಯಾವ ಪ್ರಾಣಿಗಳ ಜೊತೆಗೆ, ದತ್ತಾತ್ರೇಯನ ಜೊತೆಗೆ ನಾಯಿಗಳು, ದುರ್ಗಾದೇವಿ ಜೊತೆಗೆ ಸಿಂಹ, ಗಣಪತಿ ಜೊತೆಗೆ ಇಲಿ, ಷಣ್ಮುಖನ ಜೊತೆಗೆ ನವಿಲು, ಶಿವನ ಜೊತೆಗೆ ನಂದಿ, ಶಿವನ ಕೊರಳಲ್ಲಿ ನಾಗರ ಹಾವು, ವಿಷಸರ್ಪ, ವಾಸುಕಿ, ನಾಗರ ಹಾವು, ನಾಗಭೂಷಣ, ನಾಗಾಭರಣ, ಇವ್ರನ್ನೆಲ್ಲ ಪೂಜೆ ಮಾಡೋ ನಾವುಗಳು ಈಗ ಏಕಾಏಕಿ ನಮಗೆ ಬೀದಿ ನಾಯಿಗಳ ಹಾವಳಿ ಆಗಿಬಿಟ್ಟಿದೆ. ಸೊಳ್ಳೆ ಕಚ್ತದೆ, ಇರುವೆಗಳು ಭಾರಿ ಹಾವಳಿ ಆಗಿಬಿಟ್ಟಿದೆ. ದನ ಬಂದು ರಸ್ತೆಯಲ್ಲಿ ದನ ಹೋಗಬಾರ್ದು, ನಮಗೆ ಟ್ರಾಫಿಕ್ ತೊಂದರೆ ಆಗ್ತದೆ. ಕಾಗೆಗಳು ಎಲ್ಲ ಕೂಗಿದ್ರೆ ಅದೊಂದು ಅನಿಷ್ಟ ಅಪಶಕುನ. ಈ ಥರದ್ದೆಲ್ಲ ನಾವು ಶುರು ಮಾಡ್ಕೊಬಿಟ್ಟಿದ್ವಿ. ಧರ್ಮದಿಂದ, ನಾವು ನೆಲದಿಂದ, ನಮ್ಮ ಪರಂಪರೆಯಿಂದ, ನಮ್ಮ ಸಂಸ್ಕಾರದಿಂದ ನಾವು ದೂರ ಆಗಿಬಿಟ್ಟು ನಾವೀಗ ರಾಕ್ಷಸರಾಗ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನೋಡಿ, ಯಾಕಂದರೆ ನಾನು ಇದು ಯಾಕೆ ಈ ಪದವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಸುಪ್ರೀಂ ಕೋರ್ಟ್, ಈಗ ಇದು ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಹೋಗಿ ಬಂದಿದೆ. ಏನೋ ನಾಯಿಗಳ ನಗರವಾಸಿ ನಗರದಲ್ಲಿ ಈ ಬೀದಿ ನಾಯಿಗಳ ಇರುವಿಕೆ ಅನ್ನೋದು ಈಗ ಸುಪ್ರೀಂ ಕೋರ್ಟ್ ತನಕನೂ ಹೋಗೋ ಮಟ್ಟಕ್ಕೆ ಬಂದಿದೆ ಅಂದಮೇಲೆ ನಮ್ಮ ಓಕೆ, ನಾನು ಹೇಳೋದು ಭಾರತಕ್ಕೂ ಅಮೇರಿಕಾನ ಭಾರತಕ್ಕೆ ಹೋಲಿಸೋದಲ್ಲ, ಅಥವಾ ಭಾರತ ಬ್ರಿಟನ್ ಥರ ಆಗಬೇಕಾಗಿಲ್ಲ, ಅಥವಾ ಭಾರತ ಜಪಾನ್ ಥರ ಆಗಬೇಕಾಗಿಲ್ಲ, ಭಾರತ ಅಮೇರಿಕಾ ಥರ ಆಗಬೇಕಾಗಿಲ್ಲ. ಭಾರತವಾಗೇ ಇರಬೇಕು. ಅವರೆಲ್ಲ ಟೇಬಲ್ ಮೇಲೆ ಕುಂತು ಸ್ಪೂನು ಕೋಟ್ ಹಾಕ್ಕೊಂಡು ತಿಂತಾನಂದ ತಕ್ಷಣ ನಾವು ಹಾಗೆ ತಿನ್ನಬೇಕಾಗಿಲ್ಲ. ನಾವು ನೆಲದ ಮೇಲೆ ಬಾಳೆ ಎಲೆಯಲ್ಲಿ, ಅದು ನಮ್ಮ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಅದು ನಮ್ಮ ಭಾರತದ ಪರಂಪರೆ. ಈ ಸಂದರ್ಭ ನೋಡಿ, ಇದು ಭಾರತ ಇಲ್ಲಿ ತನಕ, ನಿನ್ನೆ ಮೊನ್ನೆ ತನಕ ಭಾರತವನ್ನು ವಿಶಿಷ್ಟ ಅಂತ ಹೇಳ್ತಾ ಇದ್ದೇನಕ್ಕೆ, ಎ ಸಿಂಗಲ್ ಕೌ ಕ್ಯಾನ್ ಸ್ಟಾಪ್ ದ ಹೋಲ್ ಟ್ರಾಫಿಕ್. ಅಂದರೆ ಎಂಥ ಮಹಾನಗರದ ಬ್ಯುಸಿ ಟ್ರಾಫಿಕನ್ನು ಕೂಡ ಒಂದು ಹಸು ಸ್ಥಗಿತಗೊಳಿಸ್ಬಿಡ್ತದೆ. ಅದನ್ನು ಹಾಸ್ಯವಾಗಿ ಹೇಳ್ತಾ ಇದ್ರೋ ಅಥವಾ ವಿಚಿತ್ರವಾಗಿ ಹೇಳ್ತಾ ಇದ್ರೋ, ಅಥವಾ ನಮ್ಮ ಪ್ರಾಣಿ ದಯೆ ಅಥವಾ ಈ ನಿಸರ್ಗದ ಜೊತೆಗೆ ಪ್ರಾಣಿಗಳ ಜೊತೆಗೆ ನಮ್ಮ ನೆಂಟಸ್ತಿಕೆ, ಭಾರತದ ನಮ್ಮ ಆಧ್ಯಾತ್ಮ ಅದನ್ನು ಹೋಲಿಸಿ ಹೇಳ್ತಾ ಇದ್ರು. ಅದು ಯಾರ್ಯಾರು ಯಾವ್ಯಾವ ಭಾವದಲ್ಲಿ ಹೇಳಿದ್ರೋ ಅದು ಪ್ರತ್ಯೇಕ. ಅದು ಮತ್ತು ಭಾರತ ಅಂದಾಗ ಒಂದು ನಾಯಿ, ಒಂದು ಹಾವು, ಒಂದು ಹಸು, ಇದನ್ನು, ಅಥವಾ ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ಬಳ್ಳಿ, ಒಂದು ಹಾವು, ಒಂದು ನವಿಲು, ಒಂದು ನಂದಿ, ಇವೆಲ್ಲ ಅಂದರೆ ನಮ್ಮದು ಈ ಸನಾತನ ನಮ್ಮ ಭಾರತೀಯ ಪರಂಪರೆ ಅನ್ನೋದೇ ನಿಸರ್ಗದಲ್ಲಿ ಭಗವಂತನನ್ನು ಹುಡುಕೋದು. ನಾವು ಸಕಲ ಚರಾಚರಗಳಲ್ಲೂ ಭಗವತ್ ಸಾಕ್ಷಾತ್ಕಾರವೇ ನಮ್ಮ ಭಾರತೀಯ ಪರಂಪರೆ. ಈ ಸಂದರ್ಭ ಈಗ ಸುಪ್ರೀಂ ಕೋರ್ಟ್ ತನಕ ಹೋಗಿ, ಸುಪ್ರೀಂ ಕೋರ್ಟ್ ಬೀದಿಗಳಿಂದ ನಾಯಿಗಳನ್ನು ತೆಗಿರಿ, ಇವರಿಗೆಲ್ಲ, ಯಾಕಂದರೆ ಇವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಬಿಟ್ಟು ಮಹಾ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಇವರಿಗೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ಇವರು ಸುಖವಾಗಿ ನಿದ್ದೆ ಮಾಡಬೇಕು, ಅದಕ್ಕೋಸ್ಕರ ನಾಯಿಗಳು ಇವ್ರಿಗೆ ಡಿಸ್ಟರ್ಬ್ ಆಗಿಬಿಡ್ತದೆ, ಆದರೆ ನಾಯಿಗಳೆಲ್ಲ ಇವ್ರಿಗೆ ಕಚ್ಚಿಬಿಡ್ತದೆ ಅನ್ನೋದೆಲ್ಲ ಒಂದು ವಾದ ಶುರುವಾಗಿದೆಯಲ್ಲ ಬೇರೆ ಬೇರೆ ಇದರಲ್ಲಿ. ಇಂಥ ಸಂದರ್ಭದಲ್ಲಿ ಭಾರತದ ಒಂದು ಈ ಪರಿಸ್ಥಿತಿಯನ್ನು, ಯಾವ ಭಾರತೀಯ ಪರಂಪರೆಯನ್ನೇ ಗೇಲಿ ಮಾಡುವಂಥ, ಹೀಯಾಳಿಸುವಂಥ ಒಂದು ಈ ನಾಯಿ ವಿಷಯ ನಡೀತಾ ಇದೆ. ಅದಕ್ಕೆ ಈಗ ಒಂದು ಭಾರತದ ಒಂದು ನಾಯಿ ಇವತ್ತು ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಭಾರತದ ಒಂದು ಬೀದಿ ನಾಯಿ, ಒಂದು ನಾಟಿ ನಾಯಿ
ಇಡೀ ವಿಶ್ವದ ಅದಕ್ಕೆ ಯೂಟ್ಯೂಬ್ಗಳಲ್ಲಿ ಅದಕ್ಕೆ 50 ಲಕ್ಷ ಫ್ಯಾನ್ ಫಾಲೋವಿಂಗ್. ಆ ರೀಲ್ಸಲ್ಲಿ, ಟಿಕ್ಟಾಕಲ್ಲಿ ಎಲ್ಲಿ ನೋಡಿದ್ರು ಆ ನಾಯಿ ಅಲೋಕ. ಆ ನಾಯಿ ಹೆಸರು ಅಲೋಕ ಅಂತ, ಭಾರತದ ಒಂದು ಬೀದಿಯ ನಾಟಿ ನಾಯಿ ಅದು ಅಲೋಕ. ಅದು ಇವತ್ತು ಅಮೇರಿಕಾದಲ್ಲಿ 20 ಮಂದಿ ಬೌದ್ಧ ಭಿಕ್ಷುಗಳ ಜೊತೆಗೆ 2300 ಕಿಲೋಮೀಟರ್ ಟೆಕ್ಸಾಸ್ನಿಂದ ಮಿಸಿಸಿಪ್ಪಿ, ಅಲಬಾಮಾ, ಕ್ಯಾರೋಲಿನಾ ಇಂಥ ಇಡೀ ಇದು 2300 ಕಿಲೋಮೀಟ್ರು. ಆ ನಾಯಿಯ ಕಾರಣಕ್ಕೆ ಈ ಬೌದ್ಧ ಭಿಕ್ಷುಗಳ ಪಾದಯಾತ್ರೆ, ಅದು ಶಾಂತಿ ಯಾತ್ರೆ, ಅದು ಪ್ರಖ್ಯಾತಿಯಾಗಿದೆ. ಆ ನಾಯಿ ಹೋದಲ್ಲಿ ಬಂದಲ್ಲಿ ಜನ ಅದಕ್ಕೆ ಫ್ಲವರ್ ಬೊಕ್ಕೆ ಕೊಡ್ತಾರೆ, ಅದಕ್ಕೆ ಮಸಾಜ್ ಮಾಡ್ತಾರೆ, ಅದನ್ನ ಮುದ್ದು ಮಾಡ್ತಾರೆ, ಅದರ ಫೋಟೋ ತೆಗಿತಾರೆ. ಆಮೇಲೆ ಆ ನಾಯಿಯ ಅಲೋಕ ಅಂತ ಹೆಸ್ಕೊಂಡು ಒಂದು ಪ್ಲೇ ಕಾರ್ಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾಯಿಯ ಕಾರಣಕ್ಕೆ ಬೌದ್ಧ ಭಿಕ್ಷುಗಳ ಶಾಂತಿ ಯಾತ್ರೆ ಹೆಸರಾಯಿತೋ ಅಥವಾ ಶಾಂತಿ ಯಾತ್ರೆಯಿಂದ ನಾಯಿ ಪ್ರಖ್ಯಾತವಾಯಿತು ಅನ್ನೋದೊಂದು ವಿಚಿತ್ರ. ಇದು ಇಡೀ ವರ್ಲ್ಡಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಅಲೋಕ ಅನ್ನೋ ಒಂದು ಭಾರತದ ಬೀದಿ ನಾಯಿ ದೊಡ್ಡ ಹೆಸರು ಮಾಡಿದೆ. ಈ ಅಲೋಕ ಅನ್ನೋದು ಹೌದು ಬೌದ್ಧ ಭಿಕ್ಷುಗಳು ಇಟ್ಟಂಥ ಹೆಸರು. ಮೂಲತಃ ಅದು ಕಲ್ಕತ್ತಾದ ಬೀದಿಗಳಲ್ಲಿದ್ದ ಒಂದು ಬೀದಿ ನಾಯಿ. ಈ ಬೌದ್ಧ ಭಿಕ್ಷುಗಳು ಅಮೇರಿಕಾದಲ್ಲಿ ಶಾಂತಿಯಾತ್ರೆ ಮಾಡೋಕ್ಕಿಂತ ಮೊದಲು ಭಾರತದಲ್ಲಿ 118 ಕಿಲೋಮೀಟರ್ ಅವರು ಪಾದಯಾತ್ರೆ ಮಾಡಿದರು. ಅದರಲ್ಲಿ ಹಾಂಗ್ಕಾಂಗ್ನವರಿದ್ದಾರೆ, ಕಾಂಬೋಡಿಯಾದವರಿದ್ದಾರೆ, ಮಲೇಷಿಯಾದವರಿದ್ದಾರೆ, ಸಿಂಗಾಪುರ್, ಬೇರೆ ಬೇರೆ ಭಾಗದ ಬೌದ್ಧ ಭಿಕ್ಷುಗಳು ಸೇರಿ ವಿಶ್ವದಲ್ಲಿ ಅಶಾಂತಿಯ ವಿರುದ್ಧ ನಾವು ಬೌದ್ಧ ಧರ್ಮದ ಪ್ರಕಾರ ಒಂದು ಶಾಂತಿ ಯಾತ್ರೆ ಅಂದರೆ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗೋದು ಮಾಡಬೇಕು ಅಂತ ಅವರು ಒಂದು ತೀರ್ಮಾನ ತಗೊಂಡು ಭಾರತಕ್ಕೆ ಬಂದಾಗ ಕಲ್ಕತ್ತಾದ ಬೀದಿಗಳಲ್ಲಿ ಅವ್ರನ್ನ ಆ ನಾಯಿ ಅದು ಏನು ಕಾಷಾಯ ವಸ್ತ್ರ ಧರಿಸಿ ಕೋಲು ಹಿಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಬೌದ್ಧ ಭಿಕ್ಷುಗಳನ್ನು ನೋಡಿ ಅವರನ್ನು ಒಂದು ನಾಯಿ ಫಾಲೋ ಮಾಡ್ತದೆ, ಅವ್ರನ್ನ ಹಿಂಬಾಲಿಸ್ತದೆ. ಯಾವುದೋ ಒಂದು ಬೀದಿ ನಾಯಿಗಳು ಏನೋ ತಿಂಡಿ ಗಿಂಡಿ ಕೊಡ್ತಾರೆ ಅಂತ ಬರ್ತಾರೆ ಅಂದ್ಕೊಂಡು ಆ ಬೌದ್ಧ ಭಿಕ್ಷುಗಳು ಇದು ಮಾಡ್ತಾರೆ, ಏನೋ ತಿಂಡಿ ಗಿಂಡಿ ಕೊಡ್ಬೋದು ಅಂತ ತಿಳ್ಕೊಂಡು ಬರ್ತಾಯಿದೆ ಅಂತ ಮೊದಲು ತಿಳ್ಕೊತಾರೆ. ಆದರೆ ಆ ನಾಯಿ ಅವ್ರು ಎಲ್ಲಿ ಹೋದರೂ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದುಬಿಡ್ತದೆ. ಊರು ಕಳೀತು, ಊರಾಯಿತು, ಕಾಡ್ಬಾದ್ರು ಓಡಿಸಿದ್ರೂ ಹೋಗಲ್ಲ, ಅದಕ್ಕೆ ಊಟ ಕೊಡದೆ ಇದು ಮಾಡಿ ಕಳಿಸಿದ್ರು, ವಾಪಸ್ ಕಳಿಸಿದ್ರು ಹೋಗಲ್ಲ. ಏನು ಮಾಡಿದ್ರು ಅವ್ರ ಜೊತೆಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತದೆ. ಬಹುಶಃ ಅದು ಯಾಕಂದರೆ ಆ ನಾಯಿಗೆ ತನ್ನವರು ಅಂತ ಯಾರೂ ಇರಲಿಲ್ಲ ಅಂತ ಕಾಣಿಸ್ತದೆ. ತನ್ನದೇ ಒಂದು ಬೀದಿ ಇದ್ರೂ ಅಲ್ಲಿ ಅದಕ್ಕೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ ಅಂತ ಕಾಣಿಸ್ತದೆ. ತನ್ನವ್ರು ಯಾರೂ ಇಲ್ದಾಗ ಯಾರೋ ಇವ್ರು ಹೊಡೆಯಲ್ಲ ಅಂತನೋ, ಇವರು ನಡ್ಕೊಂಡು ಹೋಗ್ತಾಯಿದ್ದಾರೆ, ನಾನು ಇವ್ರ ಜೊತೆ ನಡ್ಕೊಂಡು ಹೋಗೋಣ ಅಂತನೋ ಆ ನಾಯಿ ಅವ್ರ ಜೊತೆ ನಡೆಯೋ ಶುರು ಮಾಡ್ತಾ. ಆಮೇಲೆ ಆ ಬೌದ್ಧ ಭಿಕ್ಷುಗಳಿಗೆ ಅದ್ರ ಮೇಲೆ ಕರುಣೆ ಬರ್ತದೆ. ಇದು ಯಾವುದೋ ಜನ್ಮದ ಋಣಾನುಬಂಧ ಇರಬೇಕು, ಏನೋ ನಮಗೂ ಹೇಗೆ ನಮ್ಗೆ ಯಾವ ಸಂಬಂಧವೂ ಇಲ್ಲದಿದ್ದರೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾಯಿದೆ ಅಂದರೆ ಈ ನಾಯಿ ಯಾವುದೋ ಒಂದು ಬಾದರಾಯಣ ಸಂಬಂಧ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಇದು ಒಂದು ಬರಲಿ ನಮ್ಮ ಜೊತೆಗೆ ಇದು ನಡ್ಕೊಂಡು ಬರ್ತಾ ಇದೆಯಲ್ಲ ನಡೀಲಿ ಅಂತ ಹೇಳಿ ಅದಕ್ಕೆ ನೀರು ಕೊಡೋದು, ತಾವು ರಾತ್ರಿ ಮಲಗೋ ಜಾಗದಲ್ಲಿ ಒಂಚೂರು ಊಟ ಗೀಟ ಸಿಕ್ಕರೆ ಅದಕ್ಕೊಂದು ಸ್ವಲ್ಪ ಕೊಡೋದು, ಅದಕ್ಕೊಂದು ಗೋಣಿ ಚೀಲ ಹಾಸೋದು ಶುರು ಮಾಡ್ತಾರೆ. ಆಮೇಲೆ ಅದು ಮತ್ತೆ ಮಾರದಿನ ಅದು ಮತ್ತೆ ಅವ್ರ ಜೊತೆಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತದೆ ಪಾದಯಾತ್ರೆಯಲ್ಲಿ. ಆಮೇಲೆ ಅದಕ್ಕೆ ಅಲೋಕ ಅಂತ ಹೆಸರಿಡ್ತಾರೆ. ಅದು ಭಾರತದಲ್ಲೇ ಅದು ಬಂದಾಗ ಅದಕ್ಕೆ ಅಲೋಕ ಅಂತ. ಅಲೋಕ ಅಂದರೆ ಪಾರಮಾರ್ಥಿಕ, ಅಂದರೆ ಪಾರಮಾರ್ಥಿಕ ಜ್ಞಾನ, ಪರಮಾರ್ಥದಿಂದ ಬಂದಂಥ ಬೆಳಕು, ಜ್ಞಾನೋದಯ, ಎನ್ಲೈಟೆಂಡ್ ಅನ್ನೋ ಒಂದು ಅರ್ಥ ಬರ್ತದೆ. ಅಂದರೆ ಆ ಜ್ಞಾನದ ಬೆಳಕು ಅನ್ನೋ ಒಂದು ಅರ್ಥ ಬರ್ತದೆ ಅದಕ್ಕೆ. ಅಂದರೆ ಬಹುಶಃ ಇದು ಯಾವುದೋ ಪೂರ್ವಜನ್ಮದ ಸಂಸ್ಕಾರದ ಫಲವಾಗಿ, ಪೂರ್ವಜನ್ಮದ ಸತ್ಕರ್ಮದ ಫಲವಾಗಿ ಇದು ನಮ್ಮ ಈ ವಿಶ್ವಶಾಂತಿ ಯಾತ್ರೆಗೆ ನಡ್ಕೊಂಡು ಬರ್ತಾ ಇದೆ ಅಂದರೆ ಏನೋ ಸಂಬಂಧ ಇರಬೇಕು ಅನ್ನೋದು ಆ ಬೌದ್ಧ ಭಿಕ್ಷುಗಳು ಕಂಡು ಅದನ್ನು ಅಮೇರಿಕಾಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಮೇರಿಕಾದಲ್ಲಿ ಅಲ್ಲಿ ಟೆಕ್ಸಾಸ್ನಲ್ಲಿ ಒಂದು ವಿಪಸ್ಸನ ಮೆಡಿಟೇಷನ್ ಸೆಂಟರ್ ಅಂತ ಇರ್ತದೆ. ಈ ಬೌದ್ಧ ವಿಪಸ್ಸನ ಧ್ಯಾನ ಅಲ್ಲಿಯ ಬೌದ್ಧ ಕೇಂದ್ರ ಅದು. ಅಲ್ಲಿಂದ ಇವರು ಅಮೇರಿಕಾದಲ್ಲಿ ವಿಶ್ವಶಾಂತಿಗಾಗಿ ಪಾದಯಾತ್ರೆ ಈ 20 ಜನ ಬೌದ್ಧ ಭಿಕ್ಷುಗಳು ಶುರು ಮಾಡ್ತಾರೆ.
ಅದಕ್ಕೆ ಅಲ್ಲಿಯ ಬೌದ್ಧರು ಸಹ ಸುಮ್ಮನೆ ಅವ್ರಿಗೆ ಯಾರ ಹತ್ರ ಬೌದ್ಧ ಭಿಕ್ಷುಗಳು ತಮ್ಮ ಪಾಠಕ್ಕೆ ತಾವು ನಡ್ಕೊಂಡು ಏನು ಪ್ರಚಾರ ಬಯಸಲ್ಲ, ಯಾರಿಂದನೂ ದುಡ್ಡು ಕೇಳಲ್ಲ, ಯಾರು ಫೋಟೋ ತೆಗೀರಿ ಅಂತ ಹೇಳಲ್ಲ. ತಾವು ಒಂದು ವಿಶ್ವಶಾಂತಿ ಆಗಲಿ ಅಂತ ಅದೊಂದು ಬೌದ್ಧ ಧರ್ಮದ ಒಂದು ಸರಳ ಅದು ಕಾರುಣ್ಯ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ನಾಯಿನೂ ನಡೆಯೋಕ್ಕೆ ಶುರು ಮಾಡ್ತದೆ. ಇದು ಓಡಿಸಿದ್ರೆ ಹೋಗಲ್ಲ, ಅಲ್ಲಿ ತುಂಟಾಟ ಆಡ್ತದೆ. ಆಮೇಲೆ ಇದಕ್ಕೆಲ್ಲ ಒಂದು ಜಾಕೆಟ್ ಹೊಲಿಸ್ತಾರೆ, ಶೂ ಹೊಡಿಸ್ತಾರೆ. ಆಮೇಲೆ ಜನ ಇದಕ್ಕೆ ಅಭಿಮಾನಿಗಳು ಬರ್ತಾ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ. ಇದ್ರ ಫೋಟೋ ತೆಗಿತಾರೆ. ಇದಕ್ಕೆ ಬರ್ತಾ ಅಲೋಕ ನಾಯಿ ಇಲ್ಲಿಂದ ಬರ್ತಾಯಿದೆ ಅಂತ ತಗೊಂಡು ಆ ಊರಲ್ಲಿ ಜನ ಕಾಯೋದು ಶುರು ಆಗ್ತಾರೆ. ಅದು ಈ ಬೌದ್ಧ ಭಿಕ್ಷುಗಳಿಗಿಂತ ಅಲೋಕನೊಂದು ವಿಶ್ವಶಾಂತಿಗಾಗಿ ನಾಯಿ ಒಂದು ಪಾದಯಾತ್ರೆ ಮಾಡ್ತಾಯಿದೆ, ಅದ್ರ ಜೊತೆಗೆ 20 ಜನ ಭಿಕ್ಷುಗಳು ಬೇರೆ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಅಂತ ಹಂಗೆ ಪ್ರಚಾರ ಆಗಿ ಅಮೇರಿಕಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಅದಕ್ಕೆ 50 ಲಕ್ಷ ಬೆಂಬಲಿಗರು, ಅದರ ಟಿಕ್ಟಾಕು, ಅದರ ರೀಲ್ಸು, ಲಕ್ಷಗಟ್ಟಲೆ ಅದಕ್ಕೆ ಅಭಿಮಾನಿಗಳು ಉಟ್ಕೊಂಡು ಅದರ ಮೇಲೆ ಟಿ ವಿ ಕಾರ್ಯಕ್ರಮಗಳಾಗ್ತವೆ. ಯಾಕಂದರೆ 2300 ಕಿಲೋಮೀಟ್ರ್ ಅವರು ಆ ಬೌದ್ಧ ಭಿಕ್ಷುಗಳ ಜೊತೆಗೆ ಇಡೀ ಅಮೇರಿಕಾನ ಸುತ್ತಿದೆ ಅಂತ ಹೇಳಿದ್ರೆ ಅದು ಇಡೀ ಅಮೇರಿಕಾನೇ ಅದ್ರ ಬಗ್ಗೆ ಆ ನಾಯಿ ಬಗ್ಗೆ ನೋಡ್ತದೆ. ಆಮೇಲೆ ಅದು ಗೊತ್ತಾಗ್ತದೆ ಇದು ಭಾರತದಿಂದ ಬಂದಂಥ ಬೀದಿ ನಾಯಿ. ಅದರ ಹಣೆಯಲ್ಲಿ ಹೃದಯದ ಸಿಂಬಲ್ ಇರ್ತದೆ. ಅದು ಕಪ್ಪು ಬಿಳಿ ಇದರಲ್ಲಿ ಅದರ ಹಣೆಯಲ್ಲಿ ಒಂದು ಲವ್ ಸಿಂಬಲ್ಲು ಇರ್ತದೆ, ಹೃದಯದ ಸಿಂಬಲ್ಲು ಇರ್ತದೆ. ಅದು ಮಧ್ಯಕ್ಕೆ ಅದು ವಾಕಿಂಗ್ ಅವರು ಪಾದಯಾತ್ರೆ ಮಾಡಬೇಕಾ ಕಾರ್ ಬಂದು ಗುದ್ದುತ್ತದೆ. ಅದಕ್ಕೆ ಕಾರ್ ಗುದ್ದಿದ್ರೂ ಅದಕ್ಕೆ ಸರ್ಜರಿ ಅಲ್ಲಿ ಯಾರೋ ಅದನ್ನು ನೋಡಿದವರು ಅದಕ್ಕೆ ಸರ್ಜರಿ ಮಾಡಿ ಅದಕ್ಕೆ ಮತ್ತೆ ಅದು ಪಾದಯಾತ್ರೆಗೆ ಬಂದು ಜಾಯಿನ್ ಆಗ್ತದೆ. ಇದು ಎಲ್ಲವೂ ಅದರ ಒಂದೊಂದು ಊರಿನಲ್ಲೂ ಹೋದಾಗ ಅದಕ್ಕೆ ಜನ ಫ್ಲೆಕ್ಸ್ ಇಡೋದು, ಮಕ್ಕಳು ಅದನ್ನು ತಬ್ಕೊಳ್ಳೋದು, ಮಕ್ಕಳು ಅದಕ್ಕೆ ತಿಂಡಿ ಕೊಡೋದು, ಮಕ್ಕಳ ಜೊತೆಗೆ ಆಟ ಆಡೋದು ಎಲ್ಲ ಇಡೀ ಅಮೇರಿಕಾದಲ್ಲಿ ಅದು ದೊಡ್ಡ ಸುದ್ದಿಯಾಗಿ ಇವತ್ತು ಅಲೋಕ ಅನ್ನೋ ಒಂದು ಭಾರತದ ಬೀದಿ ನಾಯಿ ಗ್ಲೋಬಲ್ ಸ್ಟಾರ್ ಆಗಿ ಇದಾಗಿದೆ. ನಾನು ಇದನ್ನು ಕಾಕತಾಳಿ ಅನ್ನಬೇಕು, ವಿಚಿತ್ರ ಅನ್ನಬೇಕು, ಏನನ್ನಬೇಕೋ ಗೊತ್ತಿಲ್ಲ. ಅಂತೂ ಈ ಭಾರತದಲ್ಲಿ ಈಗ ಏನು ಬೀದಿ ನಾಯಿಗಳ ಸಂಹಾರ, ಬೀದಿ ನಾಯಿಗಳ ನಿರ್ನಾಮ ಅಥವಾ ಬೀದಿ ನಾಯಿಗಳ ಮಾರಣ ಹೋಮದ ಕನಸನ್ನು ಸಮಾಜ ಕಾಣ್ತಾ ಇದೆ. ಅದಕ್ಕೆ ಭಾರತದ ಒಂದು ನಾಯಿ ಇಡೀ ವಿಶ್ವಮಟ್ಟದಲ್ಲಿ ತನ್ನದೇ ರೀತಿಯಲ್ಲಿ ಅದಕ್ಕೆ ಒಂದು ಪ್ರತಿಕ್ರಿಯೆ ಅಂತ ಹೇಳಬೇಕು, ಇದನ್ನು ವೈಪರೀತ್ಯ ಅಂತ ಹೇಳಬೇಕು ಅಥವಾ ವಿಪರೀತ ಅಂತ ಹೇಳಬೇಕು, ವ್ಯಂಗ್ಯ ಅಂತ ಹೇಳಬೇಕು ಅಥವಾ ಅದಕ್ಕೆ ತನ್ನದೇ ರೀತಿಯಲ್ಲಿ ಕೊಟ್ಟ ಉತ್ತರ ಅಂತ ಹೇಳಬೇಕು, ಅರ್ಥ ಆಗ್ತಾ ಇಲ್ಲ. ಅಂತೂ ಭಾರತ ಬೌದ್ಧ ಭಿಕ್ಷುಗಳಿಂದ ಪಾಠ ಕಲಿಬೇಕು. ವಿಶ್ವದ ಬೇರೆ ಬೇರೆ ಭಾಗದ ದಯೆ, ಕರುಣೆ, ದಯಾವಂತರು, ಕರುಣಾಮಯಿಗಳು ಅವರಿಂದಾದ್ರೂ ಪಾಠ ಕಲಿಬೇಕು. ಮತ್ತು ಭಾರತದಲ್ಲಿ ಏನು ಪ್ರಾಣಿಗಳ ಮೇಲೆ ಕ್ರೌರ್ಯ, ದೌರ್ಜನ್ಯ, ಮನುಷ್ಯ ನೆಲದಿಂದ ತನ್ನ ಬೇರಿಂದ ಪ್ರತ್ಯೇಕನಾಗಿ ಸಕಲ ಚರಾಚರಗಳಲ್ಲೂ ಭಗವತ್ ಸಾಕ್ಷಾತ್ಕಾರ ಮಾಡುವಂಥ ಒಂದು ನಮ್ಮ ಪರಂಪರೆಯಿಂದ ದೂರ ಆಗಿ ಆಧುನಿಕ ಬದುಕಿನ ಶೈಲಿಯನ್ನು ರೂಢಿಸ್ಕೊಂಡಿದ್ದಾನೆ. ಅದಕ್ಕೆ ಈ ಅಲೋಕ ಅನ್ನೋ ನಾಯಿ ತನ್ನದೇ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಅಂತ ಅನ್ನಿಸ್ತದೆ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.